ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟು 5 ಮಂದಿ ಆರೋಪಿಗಳಿದ್ದಾರೆ. ಇಬ್ಬರನ್ನು ಹೊರತುಪಡಿಸಿ ಜಗದೀಶ ಮತ್ತು ಅನು ಅಲಿಯಾಸ್ ಅನುಕುಮಾರ್, ಈ ಇಬ್ಬರನ್ನು ಹೊರತುಪಡಿಸಿ ಉಳಿದ 5 ಮಂದಿ ಆರೋಪಿಗಳು ಅಂದ್ರೆ ಇವತ್ತು ಬೇಲ್ ಯಾರ್ದು ರಿಜೆಕ್ಟ್ ಆಯಿತೋ ಆ 7 ಮಂದಿಯ ಪೈಕಿ 5 ಜನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಮತ್ತಿಬ್ಬರನ್ನ ಕರೆತರಲಾಗ್ತಾ ಇದೆ, ಚಿತ್ರದುರ್ಗದಿಂದ ಕರೆತರಲಾಗ್ತಾ ಇದೆ. ಮುಂದಿನ ಭವಿಷ್ಯ ಜೈಲಿನ ಕತ್ತಲ ಕೋಣೆಯ ಒಳಗೆ. ನೆಕ್ಸ್ಟ್ನ ಕಾನೂನಿನ ವಿನಾಯಿತಿ ಸಿಗೋವರೆಗೂ ಕೂಡ ಸಿಕ್ಕಂತ ವಿನಾಯಿತಿಯನ್ನು ದುರ್ಬಳಕೆ ಮಾಡಿಕೊಂಡಂತ ಪರಿಣಾಮ ಹಿಂಗಾಗಿರೋದು. ಬೇಲ್ ಸಿಕ್ಕಂತ ಸಂದರ್ಭದಲ್ಲೇ ಒಂದಿಷ್ಟು ಪ್ರಶ್ನೆಗಳು ಎದುರಾಗಿತ್ತು. ಯಾಕಂತಂದ್ರೆ ಮೊದಲ ಬೇಲು ಮೆಡಿಕಲ್ ಕಂಡೀಷನ್ ಅಥವಾ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಸಿಕ್ಕಿದ್ದು ದರ್ಶನ್ಗೆ. ಆ ಬೇಲಲ್ಲಿ ಕ್ಲಿಯರ್ ಮೆನ್ಷನ್ ಇತ್ತು, ಏನು ಬೆನ್ನು ನೋವು ಅಂತ ಹೇಳಿದ್ದೀರಿ, ಆ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಪಡ್ಕೊಂಡು ನೀವು ಟ್ರೀಟ್ಮೆಂಟ್ ಪಡ್ಕೊಂಡು ಆರೋಗ್ಯವಾದ ತಕ್ಷಣ ವಾಪಸ್ಸು ಕೋರ್ಟ್ ಮುಂದೆ ಸರೆಂಡರ್ ಆಗತಕ್ಕದ್ದು, ಅಂದರೆ ಜೈಲಿಗೆ ವಾಪಸ್ಸು ಬರತಕ್ಕದ್ದು ಅಂತ ಹೇಳಲಾಗಿತ್ತು. ಈ ಮನುಷ್ಯ ಮಾಡಿದ್ದೇನು? ಹೋದ್ರು, ಹಾಸ್ಪಿಟಲ್ಗೆ ಹೋಗಿ ದಿನ ತಳ್ಳುವಂತ ಕೆಲಸವನ್ನ ಮಾಡಲಾಯಿತು. ಅದಕ್ಕೆ ಕಾರಣಗಳನ್ನು ಅವರ ಪರ ವಕೀಲರು ಕೊಡ್ತಾ ಹೋದ್ರು. ಅಂದರೆ ನಮ್ಮ ಡಾಕ್ಟರ್ಗೆ ಇನ್ನೂ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಟೈಮ್ ಬೇಕು, ಆಪರೇಷನ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕೆ ಟೈಮ್ ಬೇಕು, ಅದು ಇದು. ಯಾಕೆ ಟೈಮ್ ಬೇಕು ಅಂತ ಹೇಳಿದ್ರು ಅಂತಂದ್ರೆ ಈ ಕಡೆ ಒಂದು ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ ಮೂವ್ ಆಗಿತ್ತು. ಆ ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ ಮೂವ್ ಆಯಿತು, ಅದರ ಆದೇಶ ಬಂತು. ಆ ನಂತರ ಕೆಲವೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಹೆಂಗೆ? ಯಾವ ಆಪರೇಷನ್ನೂ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಇದನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಆದೇಶದಲ್ಲಿ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡು, ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡಿದ್ದಾರೋ ಅದನ್ನು ಫುಲ್ಫಿಲ್ ಮಾಡದೆ, ಅದನ್ನು ಮಾಡದೆ ಕೂತು ರೆಗ್ಯುಲರ್ ಬೇಲ್ ಪಡ್ಕೊಂಡು ಆನಂತರ ಬೇಕಾದಂಗಿದ್ದು, ಇದು ಯಾವ ನ್ಯಾಯ? ಇದು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರುವಂತಹ ವಿಚಾರಗಳಿವೆ. ಜನಮಾನಸದಲ್ಲೂ ಇದರ ಬಗ್ಗೆ ಚರ್ಚೆ ಇತ್ತು. ದುಡ್ಡಿದ್ರೆ ಏನು ಬೇಕಾದರೂ ಆಗತ್ತೆ, ಹೇಗೆ ಬೇಕಾದರೂ ಇರೋದಕ್ಕೆ ಸಾಧ್ಯ ಇದೆ ಅಂತ ಜನರಲ್ಲೂ ಕೂಡ ಒಂದು ಭಾವನೆ ಬೆಳೆದಿತ್ತು. ಬಟ್ ಈಗ ಉತ್ತರ ಸಿಕ್ಕಿದೆ. ಕಾನೂನು ತನ್ನ ಕೆಲಸವನ್ನ ನೀಟಾಗಿ ಮಾಡುತ್ತೆ, ತಡವಾಗಿಯಾದರೂ ಅನ್ನೋದಕ್ಕೆ ಉತ್ತರ ಇವತ್ತು ಸಿಕ್ಕಿದೆ. IPC ಸೆಕ್ಷನ್ 302 ಅಂದ್ರೆ ಮರ್ಡರ್ ಮತ್ತು IPC ಸೆಕ್ಷನ್ 34 ಸಮಾನ ಉದ್ದೇಶದಿಂದ ಎಸಗಲಾಗಿರುವಂತಹ ಅಪರಾಧ. ಅದು ಕೊಲೆ ಇರಬಹುದು, ಏನೇ ಇರಬಹುದು, ಸಮಾನ ಉದ್ದೇಶದಿಂದ ಅಕ್ರಮ ಕೂಟ ಕಟ್ಟಿಕೊಂಡು ಮಾಡಿರುವಂತಹ ಅಪರಾಧ. ಈ 2 ಸೆಕ್ಷನ್ಗಳು ಈ 7 ಜನರ ಮೇಲೆ ಹಾಕಲಾಗಿದೆ. ಹೈಕೋರ್ಟ್ ಬೇಲ್ ಕೊಡೋ ಸಂದರ್ಭದಲ್ಲಿ ಈ 2 302 ಮತ್ತು 34 ಇದರಲ್ಲಿ ಯಾಕೆ ಬೇಲ್ ಕೊಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ, ಅಥವಾ ಈ ಸೆಕ್ಷನ್ ಇದ್ದರೂ ಈ ವ್ಯಕ್ತಿಗಳಿಗೆ ಬೇಲ್ ಪಡ್ಕೊಳ್ಳುವಂತ ಯೋಗ್ಯತೆ ಇದೆ ಅನ್ನೋದನ್ನ ಕೋರ್ಟ್ ಉಲ್ಲೇಖ ಮಾಡಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಆಕ್ಷೇಪ ಹೈಕೋರ್ಟ್ನ ತೀರ್ಪಿನ ಬಗ್ಗೆ. ಮತ್ತು ದರ್ಶನ್ ಮತ್ತು ಉಳಿದ ಆರೋಪಿಗಳ ಪರ ವಕೀಲರು ಬೇಲ್ ಹಂತದಲ್ಲಿ ಅಥವಾ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೆಲ್ಲವೂ ಕೂಡ ತನಿಖೆಯಲ್ಲಾಗಿರುವಂಥ ಪ್ರೊಸೀಜರ್ ತಪ್ಪುಗಳು, ಸಾಕ್ಷಿ ಹೇಳಿಕೆಯನ್ನು ದಾಖಲಿಸೋದ್ರಲ್ಲಾಗಿರುವಂಥ ತಪ್ಪುಗಳು ಅಥವಾ ವಿಳಂಬ, ಇದನ್ನೆಲ್ಲ ಮೆನ್ಷನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಇವತ್ತು ಹೇಳುತ್ತೆ ಅದು ಬೇಲ್ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡುವಂಥ ವಿಚಾರವೇ ಅಲ್ವಲ್ಲ. ಬೇಲ್ ಅರ್ಜಿ ಏನು? ಶರಣಾಧೀನ ಕೈದಿಯಾಗಿ ನಿಂತಿರುವಂತ ಈ ವ್ಯಕ್ತಿಗೆ ಬೇಲ್ ಕೊಡಬಹುದಾ ಬೇಡವಾ? ಕೊಡಬಹುದು ಅಂತಂದ್ರೆ ಯಾಕೆ ಕೊಡಬೇಕು, ಯಾಕೆ ಕೊಡಬಾರದು? ಇದು ನೀವು ಟ್ರಯಲ್ ಹಂತದಲ್ಲಿ ಡಿಸ್ಕಸ್ ಆಗಬೇಕಾಗಿರೋದನ್ನ, ಟ್ರಯಲ್ ಕೋರ್ಟ್ ಅಲ್ಲಿ ನಿರ್ಧಾರ ಆಗಬೇಕಾಗಿರೋದನ್ನ ಬೇಲ್ ಅರ್ಜಿಯ ಸಂದರ್ಭದಲ್ಲಿ ಯಾಕೆ ತೆಗೆದುಕೊಂಡ್ರಿ? ಅಂದ್ರೆ ಸಾಕ್ಷಿ ಲೇಟ್ ಆಗಿ ದಾಖಲಿಸಲಾಗಿದೆಯಾ, ಸಾಕ್ಷಿ ಹೇಳಿಕೆ ಲೇಟ್ ಆಗಿ ಇದೆಲ್ಲವೂ ಕೂಡ ಟ್ರಯಲ್ ಹಂತದಲ್ಲಿ ಆಗಬೇಕಾಗಿರೋದು. ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ, ಪಾರ್ಟಿ ಸವಾಲಿನ ಹಂತದಲ್ಲಿ ಆಗಬೇಕಾಗಿರೋ ವಿಚಾರ ಇದು. ಅದನ್ನು ಬಿಟ್ಟು ಬೇಲ್ ವಿಚಾರದಲ್ಲಿ ಯಾಕೆ ಅದನ್ನ ಮಿಕ್ಸ್ ಮಾಡಿದಿರಿ? ಮತ್ತು
ಪ್ರಬಲವಾದಂಥ ಸಾಂದರ್ಭಿಕ ಸಾಕ್ಷ್ಯ ಮತ್ತು ಫೊರೆನ್ಸಿಕ್ ಸಾಕ್ಷ್ಯ, ಎಲೆಕ್ಟ್ರಾನಿಕ್ ಸಾಕ್ಷ್ಯ ಇದಿದ್ರೂ ಕೂಡ ಒಬ್ಬರನ್ನೂ ಜೈಲಲ್ಲಿ ಇಟ್ಟುಕೊಳ್ಳದೆ 17 ಜನರಿಗೂ ಬೇಲ್ ಹೆಂಗ್ ಕೊಡೋದಕ್ಕೆ ಸಾಧ್ಯ? 17 ಜನನು ಬೇಲ್ ಪಡ್ಕೊಂಡು ಆಚೆ ಬರೋದಕ್ಕೆ ಹೇಗೆ ಸಾಧ್ಯ? ಇದು ಸುಪ್ರೀಂ ಕೇಳಿದಂತ ಪ್ರಶ್ನೆ. ಅದಕ್ಕೆ ಈ ತೀರ್ಪಿನ ಪ್ರತಿಯನ್ನ ಎಲ್ಲಾ ಹೈಕೋರ್ಟ್ಗಳಿಗೆ ಕಳಿಸ್ಕೊಡಿ ಅಂತ ಹೇಳಿರೋದು ಸುಪ್ರೀಂ ಕೋರ್ಟ್. ಕೇಸ್ ಸ್ಟಡಿ ಆಗಲಿ ಈ ಕೇಸು ಅಂತ. ದರ್ಶನ್ಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೇ ಸಂಕಷ್ಟ ಮತ್ತೆ ಹೆಗಲೇರಿರೋದು. ನೀವೇ ಕ್ಯಾಮ್ರಾ ಅಲರ್ಟ್ ಸಿಗ್ತೀರಾ ನಮಗೆ? ನಾನು ಪಕ್ಕದಲ್ಲೇ ಇದ್ದಿದ್ದವನು ಆಗ ಹಲೋ ನಂದು ಬ್ಯಾಟ್ರಿ ಖಾಲಿ ಆಗಿದೆ. ಇಲ್ಲಿಗೆ ಒಂದು ಯಾವುದು ಹೆಚ್ಚಿನ ರೀತಿಯಲ್ಲಿರೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ನಿಂದ ಫೋನ್ ಸಂಪರ್ಕದ. ಚಂದ್ರಶೇಖರ್, ಏನಾಗ್ತಿದೆ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ? ಚಿತ್ರದುರ್ಗದ ಅತಿಥಿಗಳು ಯಾವಾಗ ಬರೋದಂತೆ, ರೀಚ್ ಆಗೋದಂತೆ? ರಕ್ಷತ್, ಏನು ಈಗಾಗಲೇ 5 ಜನ ಆರೋಪಿಗಳನ್ನ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ರು. ಈ 5 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಏನು ಮೆಡಿಕಲ್ ಟೆಸ್ಟ್ ಜೊತೆಗೆ ಆರೋಪಿಗಳನ್ನ ಎಲ್ಲಿ ಬಂಧನ ಮಾಡಿದ್ದೀವಿ ಅನ್ನುವಂತಹ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಕೂಡ ಪೊಲೀಸರು ರೆಡಿ ಮಾಡಬೇಕಿತ್ತು ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕೆ. ಹೀಗಾಗಿ ಆ ಒಂದು ಡಾಕ್ಯುಮೆಂಟ್ ಆಗ್ಲಿ ಅಥವಾ ಅವರ ಮೆಡಿಕಲ್ ಟೆಸ್ಟ್ ಏನಿದೆ ಆ ಒಂದು ಮೆಡಿಕಲ್ ಟೆಸ್ಟ್ ನ ಪ್ರಕ್ರಿಯೆ ಈಗ ಸದ್ಯಕ್ಕೆ ಮುಂದುವರೆಸಿರುವಂತಹದ್ದು. ಇನ್ನ ಈಗಾಗಲೇ ಡಿಸಿಪಿ ಗಿರೀಶ್ ಜೊತೆಗೆ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ 7 ಜನ ಆರೋಪಿಗಳನ್ನ ಒಮ್ಮೆಲೆ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನುವಂತಹ ಒಂದು ಸೂಚನೆ ಮೇರೆಗೆ ಈಗ ಸದ್ಯಕ್ಕೆ 5 ಜನ ಆರೋಪಿಗಳು ಠಾಣೆಯಲ್ಲಿದ್ದಾರೆ. ಆದ್ರೆ ಇನ್ನು ಉಳಿದಂತಹ 2 ಆರೋಪಿಗಳು ಏನು ಜಗದೀಶ್ ಮತ್ತೆ ಅನುಕುಮಾರ್ ಇದ್ದಾರೆ, ಇವರಿಬ್ರು ಸಹ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಸಮಯ ಇನ್ನು ಅವರು ಬರ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಹೀಗಾಗಿ ಅವರು ಬಂದ ನಂತರ ಅವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಿ ಒಮ್ಮೆಲೆ ಅವರ ಎಲ್ಲರನ್ನು ಕೂಡ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಚಂದ್ರಶೇಖರ್, ಈಗ ಆರೋಪಿಗಳು ಒಟ್ಟು 5 ಜನ ಸ್ಟೇಷನ್ ಅಲ್ಲಿ ಇದ್ದಾರೆ. ಅವ್ರ ಜೊತೆಗೆ ಬಂದವರೆಲ್ಲ ಅಲ್ಲೇ ಇದ್ದಾರಾ, ಹೊರಟು ಹೋದ್ರಾ, ಹೆಂಗೆ? ಖಂಡಿತವಾಗಿಯೂ ರಕ್ಷತ್, ಏನು ಈಗಾಗಲೇ ದರ್ಶನ್ ಆರೋಪಿ ಏನಿದ್ದಾನೆ ಆತನ ಜೊತೆಯಲ್ಲಿ ಆತನ ಸಹೋದರ ದಿನಕರ್ ತುಗದೀಪ್ ಸಹ ಬಂದಿದ್ರು. ಅವರು
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.